ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಧನಂಜಯ್. ಸೊ ಎಸ್ ಇವತ್ತಿನ ಬ್ಲಾಗು ತುಂಬ ಕ್ರೇಜಿ ಇರುತ್ತೆ. ಆ್ಯಂಡ್ ಎಸ್ ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ಸಿದ್ಧಾರ್ಥ ಅವರು. ನಮ್ಮ ಬ್ಲಾಗ್ ಹೆಂಗಿರುತ್ತೆ ಏನು ಅಂತ ನಿಂಗೆ ಪ್ಲ್ಯಾನ್ ಗೊತ್ತಿಲ್ಲ ತಾನೆ? ಇಲ್ಲ ಗೊತ್ತಿಲ್ಲ. ಸೊ ಓಕೆ, ಎಸ್ ಇವಾಗ ನಮ್ಮ ಬ್ಲಾಗಿನ ಸ್ಕ್ರಿಪ್ಟು ರಿವೀಲ್ ಮಾಡುವಂಥ ಸಮಯ. ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಗೊತ್ತಿರುತ್ತೆ, ತಮ್ನೇಲಲ್ಲಿ ಹಾಕಿರ್ತೀನಿ ನಾನು. ಸೊ ಎಸ್ ಎಲ್ಲರಿಗೂ ಗೊತ್ತಿರುತ್ತಲ್ವಾ, ಹಿಡ್ಕೊ ತೋರಿಸ್ತೀನಿ ಏನಂತ. ಸ್ಕ್ರಿಪ್ಟ್ ಏನಂದರೆ ಸಿಂಪಲ್, 1 2 3. ಏನೋ ಮದುವೆಗಿದ್ದೆ ಕರ್ಕೊಂಡು ಹೋಗ್ತೀಯ ಹೇಗ? ಏನಿದು? ಏನಿಲ್ಲ, ಸಿಂಪಲ್ಲು. ನಾವು 3 ಮದುವೆಗೆ ಹೋಗ್ಬೇಕು. ಯಾರಂತ ಕೂಡ ಗೊತ್ತಿರಲ್ಲ. ಇದರಲ್ಲಿ ಒಂದು ನೋಟ್ ಇಕ್ಕಿದ್ದೀನಿ ನಾನು, 3ರಲ್ಲೂ ಒಂದು ನೋಟ್ ಇಕ್ಕಿದ್ದೀನಿ. ಎಸ್ ನೀವು ನೋಡ್ದಂಗಾದರೆ ಇಲ್ಲಿ ನನ್ನ ಹೆಸರು, ನನ್ನ ಚಾನಲ್ ಹೆಸರು, ನನಗೆ ಅವ್ರಿಗೆ ವಿಶ್ ಕೂಡ ಮಾಡಿದ್ದೀನಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. 3 ಲಕ್ಕಿ ಕಪಲ್ಸ್ಗೆ ಇದು ಸಿಗುತ್ತೆ. ಇದರೊಳಗಡೆ ಒಂದು ನೋಟ್ ಇದೆ. ಆ ನೋಟ್ ಏನಂತ ಅವರೇ ರಿವೀಲ್ ಮಾಡ್ತಾರೆ, ನಾವು ರಿವೀಲ್ ಮಾಡೋಂಗಿಲ್ಲ. ಬಟ್ ಒಂದು ನೋಟ್ ಇದೆ, ಫುಲ್ ಕವರಲ್ಲಿ ಎಲ್ಲರಿಗೂ ಕಾಸು ಕೊಡ್ತಾರೆ, ಬಟ್ ನಾವು ನೋಟ್ ಕೊಡ್ತಾ ಇದೀವಿ. ಸರಿನಾ? ಇದು ಆಕ್ಚುಲಿ ಚೆನ್ನಾಗಿ ಒಂದೊಂದು ಕಪಲ್ಗೆ ಇದನ್ನ ಕೊಟ್ಬಿಟ್ಟು ಬಂದ್ಬಿಡೋಣ. ಏನಂತೀರಾ? ಹೆಂಗೆ ಊಟ ಮಾಡೋದು ಬೇಡ, ಬರೀ ಇಂಥದೆಯಾ? ಊಟ ಮಾಡೋಣ, ಊಟ ಮೇಯ್ನು, ಊಟ ಮಾಡೋಣ. ಮನೇಲೂ ಊಟ ಮಾಡಿಬಿಡ್ರಿ ಅಂತ ಹೇಳಿದ್ದೀನಿ, ಭಾನುವಾರ ಬೇರೆ. ಬಾಳೆಲೆ ಊಟ ತಿನ್ಕೊಂಬರೋಣ, ಬಾ ಹೋಗೋಣ. ಲೊಕೇಶನ್ ಏನು? ಲೊಕೇಶನ್ ಎಲ್ಲ ನಾವು ಹಾಕಂಗಿಲ್ಲ. ನಮ್ಗೆ ಅನ್ಸೋ ಮದುವೆ, ನಮ್ಗೆ ಕಾಣಿಸೋ ಮದುವೆ, ನಾವು ನೋಡೋ ಮದುವೆಗೆ ಹೋಗ್ತಾ ಇರೋದೆ. ಸರಿನಾ? ಸೊ ಎಸ್ ಗೈಸ್, ಬನ್ನಿ ಹೋಗೋಣ. ಇವಾಗ ನಮ್ಮ ಸ್ಕ್ರಿಪ್ಟು ನಮ್ಮ ಸಿದ್ಧನ್ ಗೆಲ್ಲಿದ್ದಾಯಿತು. ಲೆಟ್ಸ್ ಗೋ, ನೋಡೋಣ ಯಾರ 3 ಲಕ್ಕಿ ಕಪಲ್ಸ್. ಓಕೆ, ಲೆಟ್ಸ್ ಗೋ. ಸೊ ಎಸ್ ಗೈಸ್, ಫೈನಲಿ ನಾವು ಒಂದು ಮದುವೆ ನೋಡ್ಕೊಂಡು ಬಂದಿದ್ದೀವಿ. ಒಂದು ಮದುವೆ ಚೌಟ್ರಿ ಹತ್ರ ಬಂದಿದ್ದೀವಿ. ಫಸ್ಟ್ ಸ್ಪಾಟು ಒಳಗಡೆ ಗುಲ್ಲು 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 ಅಂತಿದೆ. ನೋಡೋಣ, ನಮ್ಮ ಸಿದ್ಧಾರ್ಥ ಇಲ್ಲೇ ಅವನೇ, ನೀವು ನೋಡ್ದಂಗಾದರೆ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡಿಬಿಟ್ಟು ಮುಯ್ಕ ಅವ್ರು ಕೊಟ್ಬಿಟ್ಟು ಬಂದ್ಬಿಡೋಣ. ಸರಿನಾ? ನೋಡಿರಿ, ಇದೇ ಚೌಟ್ರಿ. ಲೆಟ್ಸ್ ಗೋ ಗೈಸ್, ಹೋಗೋಣ. ಹೆಸರು ಬಂದ್ಬಿಟ್ಟು ರಕ್ಷಿತಾ ನಿತಿನ್ ಅಂತೆ. ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮಗೆ. ಸೊ ಲೆಟ್ಸ್ ಗೋ ಗೈಸ್, ಹೋಗ್ಬಿಟ್ಟು ತಿನ್ಕೊಂಬರೋಣ. ಎಲ್ಲ ಒಂಥರ ನೋಡ್ತಾವ್ರು ನಮ್ಮನ್ನು. ನೀನು ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಸೊ ಎಸ್ ಗೈಸ್, ಹೊರಗಡೆ ಬಂದ್ರಿ, ವೆಲ್ಕಮ್ ಜ್ಯೂಸ್ ತೊಗೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ದೊಡ್ಡವ್ರ ಮದುವೆ ಯಾವುದೋ, ನೀವು ನೋಡ್ದಂಗಾದರೆ. ಯಪ್ಪ, ಎಂಟ್ರೆನ್ಸ್ ಅಂತೂ ಸಕ್ಕದಾಗಿದೆ. ನಾನು ತೋರ್ಸೋಕ್ಕಾಗಿಲ್ಲ, ಅಲ್ಲೆಲ್ಲರೂ ಇದ್ದರು. ಬನ್ನಿ ಹೋಗ್ಬೇಕಾರೆ, ಇಫ್ ಐ ಕ್ಯಾನ್ ಐ ಶೋ ಯು. ಸರಿನಾ? ಬನ್ನಿ ಹೊರಗಡೆ ಹೋಗ್ಬಿಟ್ಟು ವಿಶ್ ಮಾಡಿಬಿಟ್ಟು ಹೋಗೋಣ. ನೀನು ಕುಡಿಯಲ್ಲೇನೋ ಜ್ಯೂಸು? ಓಕೆ ಗೈಸ್, ಬನ್ನಿ ಹೋಗೋಣ. ನೋಡಿ ಗೈಸ್, ಒಳಗೆ ಕಳ್ಳಿಂದಲ್ಲ ಹೋಗ್ತಾವ್ರಲ್ಲಿ. ಎಸ್ ಗೈಸ್, ಮದುವೆಯಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಹೋದೆ. ಆ್ಯಂಡ್ ಎಸ್, ನಿತಿನ್ ಆ್ಯಂಡ್ ರಕ್ಷಿತಾ ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ತುಂಬ ಚೆನ್ನಾಗಿರಿ ಲೈಫಲ್ಲಿ, 3 ವರ್ಷ ಚೆನ್ನಾಗಿರಬೇಕು ಅಂತ ಭಾವಿಸ್ತೀನಿ. ಸೊ ಎಸ್, ನಾವು ಇಲ್ಲಿ ಊಟ ಮಾಡೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. ಸೊ ಹೋಗ್ಬಿಟ್ಟು ಪಾನಿಪುರಿನ ತಿಂದ್ಬಿಟ್ಟು ಹೋಗ್ಬಿಡೋಣ ಅಂತಿದ್ದೀವಿ. ನೆಕ್ಸ್ಟ್ ಗೈಸ್, ಪಾನಿಪುರಿ ತಿಂದ್ಬಿಟ್ಟು ಹೋಗ್ಬಿಡೋಣ. ತುಂಬ ಜನ ಅವರೇ, ಬೌನ್ಸರ್ಸ್ ಬೇರೆ ಅವರೇ. ಯಪ್ಪ, ಊಟ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ತುಂಬ ಜನ ಇದ್ದರು, ಬೌನ್ಸರ್ಸ್ ಬೇರೆ ಇದ್ದರು. ಸುಮ್ಮನೆ ಯಾಕೆ ರಿಸ್ಕ್ ಅಂದ್ಬಿಟ್ಟು ಫೋನ್ ಎಲ್ಲ ಕಡೆ ಯೂಸ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಅದಕ್ಕೆ ಪಾರ್ಕಿಂಗಲ್ಲಿ ಬಂದುಬಿಟ್ಟು ಪಾನಿಪುರಿ, ಅವನು ಫ್ರೂಟ್ ಸಲಾಡ್ ತಿಂತ ತೋರ್ಸಲೇ ತಿಂದ್ಬಿಟ್ಟ. ಓಕೆ, ಫ್ರೂಟ್ ಸಲಾಡ್ ತಿಂತಾಯಿದ್ದೀವಿ. ತಿಂದ್ಬಿಟ್ಟು ಹೋಗೋದು. ನೆಕ್ಸ್ಟ್ ಇನ್ನು 2 ಮದುವೆ ಇದೆ, ಅಟೆಂಡ್ ಮಾಡೋದು. ಹೋಗ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ಬರೋಣ. ಬಟ್ ತುಂಬ ಹೇಳ್ತಾಯಿದ್ದೀನಿ, ಭಯಂಕರ ಭಯ ಆಯಿತು. ಬಟ್ ಎಸ್, ಬನ್ನಿ ಹೋಗೋಣ ನೆಕ್ಸ್ಟ್ ಮದುವೆಗೆ. ಎಸ್ ಗೈಸ್, ಅಲ್ಲಿಂದ ಮದುವೆಯಲ್ಲಿ ನಾವೇನು ಊಟ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಬೌನ್ಸರ್ಸ್ ಇದ್ದರು. ಆ್ಯಂಡ್ ಹಾಗೆ ತುಂಬ ಜನ ಇದ್ದರು. ನಾವಿನ್ನೂ 2 ಮದುವೆಗೆ ಹೋಗ್ಬೇಕಿದೆ. ಸೊ ಆ 2 ಮದುವೆಗೆ ಹೋಗಿಲ್ಲ ಅಂದರೆ ಬೇಜಾರು ಆಮೇಲೆ. ಸೊ 2 ಮದುವೆನೂ ಅಟೆಂಡ್ ಮಾಡಬೇಕು. ಒಂದು ಕಡೆ ಚಾಟ್ಸು, 1-2 ಕಡೆ ಚಾಟ್ಸು, ಇನ್ನು ಲಾಸ್ಟ್ ಒಂದು ಕಡೆ ಹೋದಾಗ ಊಟ ಮಾಡೋಣ ಅಂತಿದ್ದೀವಿ. ಒಂದಾಯಿತು, ಏನೋ ಸಕ್ಸಸ್ಫುಲ್ಲಾಗಿ ಆಯಿತು ಅಂದ್ಕೊತೀನಿ. ಓಕೆ, ನೆಕ್ಸ್ಟ್ ಒನ್ ಹೋಗೋಣ. ಏನು ಸಿದಾ? ನೆಕ್ಸ್ಟ್ ಒನ್ ಹೋಗೋಣ. ಇವಾಗ ನಾವು ನಮ್ಮ KR ಪುರಂ ಬ್ರಿಡ್ಜ್ ಮೇಲೆ ಇದ್ದೀವಿ, ಲಂಡನ್ ಬ್ರಿಡ್ಜ್. ಸೊ ಬನ್ನಿ ಗೈಸ್, ಹೋಗೋಣ. ಹೋಗ್ಬಿಟ್ಟು ನೆಕ್ಸ್ಟ್ ಯಾವ ಮದುವೆ, ಯಾರ ಲಕ್ಕಿ ಕಪಲ್ ಅಂತ ನೋಡೋಣ. ಫಸ್ಟ್ ಒನ್ ಆಯ್ತು ಇವಾಗ ಸಕ್ಸಸ್ಫುಲ್. ಇವಾಗ ಸೆಕೆಂಡ್ ಒನ್ ಯಾರು ಅಂತ ನೋಡೋಣ. ಓಕೆನಾ? ಲೆಟ್ಸ್ ಗೋ. 2ನೇ ಮದುವೆ ನಡೀತಿರೋ ಜಾಗಕ್ಕೆ ಬಂದಿದ್ದೀವಿ. ಸೊ 2ನೇ ಮದುವೆಯಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಏನು ಅಂತ. ಡೆಕೋರೇಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನೋಡೋಣ. ನೋಡಿ, ಫುಲ್ ಕಾರ್ಗಳು ನಿಂತಿದೆ, ಇದೇ ಚೌಟ್ರಿ. ಸೊ ಬನ್ನಿ ಹೋಗ್ಬಿಟ್ಟು ಆ ಕಪಲ್ಸ್ಗೆ ನಮ್ಮ ಹತ್ರ ಇರುವಂಥ ಮುಯ್ಕವ್ರನ್ನ ಕೊಟ್ಬಿಟ್ಟು ಊಟ ಆದರೆ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಓಕೆನಾ? ಬನ್ನಿ ಹೋಗೋಣ. ಎಲ್ಲ ಒಂಥರ ನೋಡ್ತವ್ರೆ. ಬರೋ
ಗ್ಯಾಸ್ ಒಳಗಡೆ ಬಂದಿದ್ದೀವಿ. ಖಾಲಿ ಐತೆ ಜ್ಯೂಸು ಖಾಲಿ ಐತೆ ಬೇರೆ ಹೋಗ್ಬಿಟ್ಟು ಶ್ರೇಯಸ್ ಗ್ಯಾಸ್ ಇಲ್ಲಿ ಜನ ತುಂಬ ಕಮ್ಮಿ ಇದ್ದಾರೆ. ಟೈಮ್ ಆಗೋಗಿದೆ ಅಲ್ವಾ, ಸೊ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಒಂಥರ ನೋಡ್ತಾರಲ್ಲೋ. ಸರಿ ಗೈಸ್, ಹೋಗ್ಬಿಟ್ಟು ಅದೇ ಗಂಡಿಗೆ ಅಥವಾ ಹೆಣ್ಣಿಗೆ ಕೊಟ್ಬಿಟ್ಟು ಬರೋಣ ಬನ್ನಿ. ಸೊ ಎಸ್ ಗೈಸ್, ಇಲ್ಲಿ ತುಂಬ ಚೆನ್ನಾಗಿತ್ತು. ಮದುವೆ ಗಂಡು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ವೆರಿ ನೈಸ್, ವೆರಿ ಟೇಸ್ಟಿ ಅಲ್ಲ ಇದು. ಸೊ ಎಸ್ ಗೈಸ್, ಫೈನಲಿ ನಮಗೆ ಬಾಳೆಲೆ ಊಟ ತಿನ್ನೋ ಚಾನ್ಸ್ ಬಂದಿದೆ. ಇಲ್ಲಿ ನಾನು ಸೀಟ್ ಕೊನೆಯಲ್ಲಿ ಕೂತಿದ್ದೀನಿ. ಇಲ್ಲಿ ನೋಡ್ದಂಗಾದರೆ ನನ್ನ ಪಕ್ಕ ಸಿದ್ಧ ಕೂತವನೆ. ತಿಂದ್ಬಿಟ್ಟು ಹೊರಡೋಣ. ಹೆಂಗೋ ಇವಾಗ ಬಾಳೆಲೆ ಬಂದಿದೆ, ನೆಕ್ಸ್ಟ್ ಏನು ಊಟ ಕೊಡ್ತಾರೋ ಗೊತ್ತಿಲ್ಲ. ಆಚೆ ಹೋಗೋದು ಮಾಡಿದ್ರೆ ಚೆನ್ನಾಗೈತಲ್ಲ. ಅವಾಗ ಗೈಸ್ ನೋಡಿ ಗೈಸ್, ಬಿಸಿ ಬಿಸಿ ಮಸಾಲೆ ದೋಸೆ. ಕಲ್ದೇ ಹೋಗ್ತಾರಪ್ಪ, ಸಿಗೋದೇ ಇಲ್ಲ ಕೈಗೆ ಅಲ್ಲ. ನಾನು ಹೇಳ್ದೆ ಊಟ ಮಾಡೋಕ್ಕೆ ಹೋಗೋಣ ಬಾರೋ ಕೆಳಗಡೆ ಅಂತ. ಬರ್ತೀನಿ ಅಂದ್ಬಿಟ್ಟು ಕೈ ಎತ್ಬಿಟ್ಟ ನೋಡೋ. ಸಿಗಲಿ ನೆಕ್ಸ್ಟ್ ಟೈಮ್ ಇದೆ ಅವನು. ಹೇಳಿ ಸುರೇಶ್ ಊಟ ಮಾಡ್ತಾನಲ್ಲ, ಅಲ್ಲೋಡಲ್ಲಿ ಲಾಸ್ಟ್ ಬಂದಿಯಲ್ಲ ಅವನೇ. ಈಗ ತಾನೇ 2ನೇ ಮದುವೆ ಮುಗಿಸ್ಕೊಂಡು 3ನೇ ಮದುವೆ ನಡೀತಿರೋ ಜಾಗಕ್ಕೆ ಬಂದಿದ್ದೀವಿ. ನೋಡಿ ಚೌಟ್ರಿ ಅಲ್ಲಿದೆ. ನಾವು 2ನೇ ಮದುವೆ ಹೋಗಿದ್ವಲ್ಲ, ಸೊ ಆ ಪೇರ್ ಹೆಸರು, ಆ ಕಪಲ್ ಹೆಸರು ಪ್ರಶಾಂತ್ ಆ್ಯಂಡ್ ಕಾವ್ಯಶ್ರೀ ಅಂತೆ. ಹ್ಯಾಪಿ ಮ್ಯಾರಿಡ್ ಲೈಫ್, ಓಕೆನಾ? ಸೊ ಗೈಸ್ ಬನ್ನಿ 3ನೇ ಮದುವೆ ನಡೀತಿರೋ ಜಾಗಕ್ಕೆ ಹೋಗೋಣ. ಅಲ್ಲೋಗಿ ಏನಾದರೂ ತಿನ್ಕೊಂಡು ಬಟ್ ನಾವು ಮಾಡಬೇಕಿರೋ ಟಾಸ್ಕ್ನ ಮಾಡ್ಬಿಟ್ಟು ಬರೋಣ. ಏನು ಸಿದಾ? ಓಕೆ, ಲೆಟ್ಸ್ ಗೋ. ಸೊ ಎಸ್ ಗೈಸ್, ಫೈನಲಿ 3 ಮದುವೆನ ಮುಗಿಸ್ಕೊಂಡು ಎಲ್ಲರಿಗೂ ಮುಯ್ ಕವರ್ನ ಕೊಟ್ಬಿಟ್ಟು ಬಂದಿದ್ದೀವಿ. ಇದೇ ನನ್ನ ಔಟ್ಫಿಟ್. ನೋಡಿ ಹೆಂಗಿದೆ, ಕಮೆಂಟ್ ಮಾಡಿ ಹೆಂಗಿದೆ ಅಂತ ಔಟ್ಫಿಟ್ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸ್ನೇಹಿತರೇ, ಫೈನಲಿ ಸಕ್ಸಸ್ಫುಲಿ 3 ಮದುವೆಗೆ ಹೋಗಿ 3 ಕಪಲ್ಗೂ ಕೊಟ್ಟಿದ್ದಾಯಿತು. ಬೆಸ್ಟ್ ವಿಶಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ನೋಡೋಣ ಯಾರು ರಿಪ್ಲೈ ಮಾಡ್ತಾರೆ, ಯಾರು ರಿಪ್ಲೈ ಮಾಡೋಣ, ಯಾರು ಆ ನೋಟ್ನ ಓದ್ತಾರೆ ಅಂತ. ಇವಾಗ ನಾವಂತೂ ಮನೆಗೆ ಹೋಗ್ತಾ ಇದ್ದೀವಿ ಗುರು. ಇವಾಗ ರಾಮೂರ್ತಿ ನಗರಲ್ಲಿ ಇದ್ದೀವಿ. ಹಿಂಗೆ ಮನೆಗೆ ಹೋದರೆ ಒಂದು 10 ನಿಮಿಷ ಮನೆಗೆ ಹೋಗ್ಬಿಡ್ತೀವಿ. ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ನಿಮಗೆ. ಸಿದ್ದನ್ನು ಮನೆಗೆ ಬಿಡಬೇಕಲ್ಲ, ಬನ್ನಿ ಹೋಗೋಣ. ಸ್ನೇಹಿತರೆ, ಸಿದ್ಧಾರ್ಥನ ಬಿಡೋಕ್ಕೆ ಬಂದೆ. ಸಿದ್ಧಾರ್ಥ್ ಬಾಯಪ್ಪ, ಬಾಯ್. ಬನ್ನಿ ಸ್ನೇಹಿತರೆ, ಮನೆಗೆ ಹೋಗೋಣ. ನೋಡಿದ್ರಲ್ಲ, ಸಿದ್ಧಾರ್ಥ್ ನಮ್ಮ ಮನೆ ಹತ್ರ ಬಿಟ್ಟೆ. ನಾನು ಯಾವತ್ತೂ ಹೋಗಿದ್ದೀನಿ ಮದುವೆಗಳಿಗೆ, ಬಟ್ ಈ ಥರ ಹೋಗಿ ಫೋಟೋ ತೆಗೆಸ್ಕೊಂಡು ಅವ್ರಿಗೆ ಒಂದು ಮುಯ್ ಕವರ್ ಕೊಟ್ಟು ಅದರ ಒಂದು ನೋಟ್ ಇಟ್ಟು ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಫಸ್ಟ್ ಮದುವೆಗೆ ಹೋಗಿದ್ರಿ, ಫುಲ್ ಬೌನ್ಸರ್ಸ್ ಇದ್ದರು, ಸಕ್ಕದಾಗಿತ್ತು. ಅಲ್ಲೂ ವೀಡಿಯೋ ಮಾಡಬೇಕು ಒಂದು ಭಯ ಇತ್ತು ಒಳಗಡೆ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೆಕೆಂಡ್ ಮದುವೆನೂ ಸೂಪರಾಗಿತ್ತು. ಆ್ಯಂಡ್ ಹೇಳೋದ ಬೇಡ ಗೊತ್ತಿಲ್ಲ, ನನ್ನ ಫ್ರೆಂಡ್ ಒಬ್ಬ ಸಿಕ್ಬಿಟ್ಟ. ಅವ್ನಿಗೆ ಗೊತ್ತಿರೋರೆ ಮದುವೆ ಅದು. ನಮ್ಮ ಫ್ರೆಂಡ್ ಒಬ್ಬ ಸಿಕ್ತಾ, ಸೊ ಮಾತಾಡಿ ಅವ್ನಿಗೇನೋ ಒಂದು ಹೇಳ್ಬಿಟ್ಟು ಬಂದುಬಿಟ್ಟೆ. 3ನೇ ಮದುವೆ ಬಂದುಬಿಟ್ಟು ಯಾರೂ ಇದ್ದಿಲ್ಲ. ಲಾಸ್ಟ್ ನಾವೇ ಹೋಗಿ ಲಾಸ್ಟ್ ನಾನೇ ಅನ್ಕೊತೀನಿ ಫೋಟೋ ಇಡ್ಸ್ಕೊಂಡಿದ್ದೆ ಅವ್ರ ಜೊತೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಸ್ ಗೈಸ್, ಇನ್ನೊಂದೇನೆಂದರೆ ನಮಗೆ ಈ ಒಂದು ಐಡಿಯಾ ಬಂದಿದ್ದೇನಕ್ಕೆ ಅಂದರೆ, ನಮಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಈ ಥರ ಚಾಲೆಂಜ್ ಕೊಟ್ಟರು, ಈ ಥರ ಮಾಡಿ ನಿಮ್ಮ ಕೈಲಿ ಆಗುತ್ತೆ, ನಾನು ನೋಡೋಣ ಮಾಡಿದ್ರು ನೀನು ಅಂತ ಹೇಳ್ದ. ನಾನು ಮಾಡಿದ್ದೀನಿ. ನೀವು ಯಾರಾದರೂ ಆಗಲಿ ಆ ಥರ ದಯವಿಟ್ಟು ಟ್ರೈ ಮಾಡಬೇಡಿ. ಹೋಗ್ಬೋದು, ನಮ್ಮ ಜನ ಯಾರು ಅಷ್ಟೊಂದು ಕ್ರೂರಿಗಳಲ್ಲ, ದೇ ವೋಂಟ್ ಟೆಲ್ ಅಸ್ ಎನಿಥಿಂಗ್. ಬಟ್ ಸ್ಟಿಲ್ ಹೇಳ್ತಿದ್ದೀನಿ, ಹೋಗಬೇಡಿ. ಯಾಕಂದರೆ ರೀಸೆಂಟಾಗಿ ಕೇಸಸ್ ನಡೀತಿದೆ ಗೈಸ್. ಏನಂದರೆ ಯಾರೋ ಒಬ್ಬರು ಕರ್ನಾಟಕದವರು ಅಥವಾ ಆಂಧ್ರದವರು ಎಲ್ಲೋರೋ ಗೊತ್ತಿಲ್ಲ, ಬಟ್ ಐ ರೆಡ್ ಇಟ್ ಸಮ್ವೇರ್, ಇನ್ಸ್ಟಾ ಸ್ಕ್ರೋಲ್ಸಲ್ಲೋ ಎಲ್ಲೋ ನಾನು ಓದಿದ್ದೀನಿ. ಆ ಥರ ಅನ್ನೊಂದು ಮ್ಯಾರೇಜ್ಗೆ ಒಬ್ರು ಹೋಗಿದ್ರಂತೆ. ನಾಟ್ ಎ ಯೂಟ್ಯೂಬರ್, ಅವರು ನಾರ್ಮಲಾಗಿ ಹೋಗಿದ್ದರು. ಸೊ ಅವ್ರನ್ನ ಕಣ್ಣಿಡ್ದು ಇವರೇ ಆಚೆ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕೇಸ್ ಹಾಕಿದ್ರಂತೆ. ಈ ಥರ ಕೇಸ್ ಎಲ್ಲ ನಡೀತಿದೆ. ಬಟ್ ದೇವ್ರ ಆಶೀರ್ವಾದದಿಂದ ನಮಗೇನೋ ಆ ಥರ ನಡೀಬಾರ್ದು. ನೋಡೋಣ, ನಾನು ಬರೆದಿರೋ ನೋಟ್ನ ಯಾರಾದರೂ ಓದ್ತಾರೋ ಇಲ್ವೋ ನೋಡೋಣ. ನೋಡಿಬಿಟ್ಟು ವಿಲ್ ಸಿ ಇಫ್ ದೇ ಎಲ್ ಮೆನ್ಷನ್ ಮಿ ಆರ್ ಟ್ಯಾಗ್ ಮಿ ಆನ್ ಇನ್ಸ್ಟಾಗ್ರಾಮ್. ಯಾರಿಗಾದರೂ ಬೇಜಾರಾಗಿದೆ, ಐ ಆಮ್ ರಿಯಲಿ ಸಾರಿ. ಇದೊಂದು ಎಕ್ಸ್ಪೀರಿಯೆನ್ಸಾಗಿ ತಗೊಂಡೆ ನಾನು. ಒಂದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಕಮೆಂಟ್ ಮಾಡಿ ಗೈಸ್, ಪ್ಲೀಸ್ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ.
ಇನ್ನೂ ವೀಡಿಯೋಸ್ ಮಾಡೋಕ್ಕೆ, ಈ ಥರ ಕ್ರೇಜಿ ವ್ಲಾಗ್ಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಓಕೆನಾ? ಆ್ಯಂಡ್ ಹಾಗೆ ಎಸ್ ಗೈಸ್, ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಧನಂಜಯ್. ಜೈ ಕರ್ನಾಟಕ. ಲವ್ ಯು ಆಲ್. ಬಾಯ್ ಬಾಯ್.